ನಮಸ್ಕಾರ, ನನ್ನ ಚಾನಲ್ಗೆ ಪುನಃ ಸ್ವಾಗತ. ನೋಡ್ತಾ ಇದ್ದೀರಲ್ಲ, ಇವತ್ತಿನ ಸ್ಪೆಷಲ್ ರೆಸಿಪಿ ಮಳವಳ್ಳಿ ಉಡುಪಿ ಬ್ರಾಹ್ಮಣ್ಸ್ ಅವರ ರುಬ್ಬಿದ ಹುಳಿ. ಅದು ಬೇಳೆ ಹಾಕ್ದೇನೆ ತುಂಬಾ ವಿಭಿನ್ನವಾದ ಹುಳಿ ಅಂತಲೇ ಹೇಳ್ಬೋದು. ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಸಖತ್ ಕಾಂಬಿನೇಷನ್ ಅಲ್ವಾ? ಸೊ ಈ ಹುಳಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಈ ರುಬ್ಬಿದ ಹುಳಿ ಮಾಡೋದಕ್ಕೆ ನಾನು ಮಿಕ್ಸ್ ಆಫ್ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಹುರುಳಿಕಾಯಿ, ಕ್ಯಾರೆಟು, ಫ್ರೋಝನ್ ಪೀಸ್ ತೊಗೊಂಡಿದ್ದೀನಿ. ಫ್ರೆಶ್ ಆಗಿ ಬಟಾಣಿ ನಿಮಗೆ ಸಿಕ್ಕಿದ್ರೆ ಉಪಯೋಗಿಸ್ಕೊಳ್ಬಹುದು. ಇಲ್ಲಿ ನಾನು ಒಂದು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಅರ್ಧ ತೊಗೊಂಡ್ರೆ ಸಾಕಾಗತ್ತೆ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಕಂಪಲ್ಸರಿಯಾಗಿ ಈ ಹುಳಿಗೆ ಹಾಕ್ಕೊಳ್ಬೇಕಾಗತ್ತೆ. ಫ್ರಿಜ್ನಲ್ಲಿ ಬೇಯಿಸಿರೋ ಕಡಲೆಕಾಳಿತ್ತು, ಸೊ ಅದನ್ನು ಉಪಯೋಗಿಸ್ಕೊತಾ ಇದ್ದೀನಿ. ಬಟ್ ಇಟ್ ಇಸ್ ಕಂಪ್ಲೀಟ್ಲಿ ಆಪ್ಷನಲ್. ಸೊ ಯು ಮೇ ಇನ್ಕ್ಲೂಡ್ ಎನಿ ವೆಜಿಟೇಬಲ್ಸ್ ಆಫ್ ಯುವರ್ ಚಾಯ್ಸ್. ಒಂದು ಪ್ಯಾನಲ್ಲಿ ನೀರು ತೊಗೊಂಡಿದ್ದೀನಿ. ಇದಕ್ಕೆ ತರಕಾರಿ ಸೇರಿಸ್ಕೊತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ತರಕಾರಿಗಳನ್ನ ನಾನು ಇವಾಗ ಒಂದು 10 ನಿಮಿಷ ಬೇಯಿಸ್ಕೊಂಡು. ಸ್ನೇಹಿತರೆ, ಈ ರುಬ್ಬಿದ ಹುಳಿಗೆ ನಾವು ಬೇಳೆ ಹಾಕ್ದೇನೆ ಮಾಡೋದು. ಸೊ ಈ ತರಕಾರಿ ಇವಾಗ ಚೆನ್ನಾಗಿ ಬೆಂದಿದೆ. ಸೊ ಇದಕ್ಕೆ ಒಂದು ಒಳ್ಳೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಮಸಾಲೆಗೆ ನಾನು 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಸೊ ಪ್ಯಾನ್ ಬಿಸಿ ಆಗಿದೆ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂತ ನಾನು 1-2 ಡ್ರಾಪ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನಷ್ಟು ಕಡಲೆಬೇಳೆ ಚೆನ್ನಾಗಿ ಫ್ರೈ ಮಾಡೋಣ. ಒಳ್ಳೆ ಪರಿಮಳ ಹಾಗೆ ಕೆಂಪು ಕಲರ್ ಬರಬೇಕು, ಗೋಲ್ಡನ್ ಬ್ರೌನ್ ಎಲ್ಲವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇದಕ್ಕಿಂತ ಜಾಸ್ತಿ ಹಾಕೊಂಬೇಡಿ ಉದ್ದಿನಬೇಳೆ, ಕಡಲೆಬೇಳೆ. ಹುಳಿ ತುಂಬ ಗಟ್ಟಿ ಆಗೋಗುತ್ತೆ. ಈ ಹುಳಿ ಕನ್ಸಿಸ್ಟೆನ್ಸಿ ತುಂಬ ತೆಳ್ಳಗಿರಬೇಕು. ಸೊ ಅದಕ್ಕೋಸ್ಕರ ನಾನು 1 ಸ್ಪೂನಷ್ಟು ಉದ್ದಿನಬೇಳೆ ಮತ್ತು 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಸೊ ಒಳ್ಳೆ ಪರಿಮಳ ಬರ್ತಾ ಇದೆ, ಹಾಗೆ ಕಲರ್ ಸಹ ಚೇಂಜ್ ಆಗಿದೆ. ಸೊ ಇವಾಗ ಇದಾಗಿದೆ. ಸೊ ಇದಕ್ಕೆ ನಾನು 3 ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕ್ಕೊತಾ ಇದ್ದೀನಿ. ಇದು ಸಹ ಒಂದು 20 ಸೆಕೆಂಡ್ಸ್ ಫ್ರೈ ಮಾಡಿದ್ರೆ ಸಾಕು. ಸೊ ಇವಾಗ ಇದಾಗಿದೆ. ಇದಕ್ಕೆ ಸ್ವಲ್ಪ ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ, ಕಹಿ ಆಗೋಗುತ್ತೆ. ಸೊ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಇದಾಗಿದೆ. ನೆಕ್ಸ್ಟ್ ನಾನು ಇದಕ್ಕೆ 1 ಏಲಕ್ಕಿ ಮತ್ತು ಒಂದು ಸ್ವಲ್ಪ ಚಕ್ಕೆ, ನಿಮ್ಗೆ ಇಷ್ಟ ಇದ್ದರೆ ಲವಂಗ ಸಹ ಹಾಕೊಳ್ಬೋದು. ತೀರಾ ಘಾಟ್ ಆಗುತ್ತೆ ಅಂತ ನಾನು ಹಾಕೊಳ್ತಾ ಇಲ್ಲ. ಏಲಕ್ಕಿ ತುಂಬ ಸ್ಟ್ರಾಂಗ್ ಫ್ಲೇವರ್ ಇರೋದ್ರಿಂದ ಒಂದೇ ಹಾಕೊಳ್ತಾ ಇದ್ದೀನಿ. ಇದಾಗಿದೆ. ಸ್ನೇಹಿತರೆ, ನೆಕ್ಸ್ಟ್ ನಾನು ಇಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲೀಸ್ ಹಾಕೊಂಡಿದ್ದೀನಿ, ಒಂದು 6-7. ಸೊ ಇದು ಸ್ವಲ್ಪ ಕ್ರಿಸ್ಪ್ ಆಗೋ ತನಕ ಹುರ್ಕೊಳ್ಬೇಕಾಗತ್ತೆ. ಈ ಕಾಶ್ಮೀರಿ ರೆಡ್ ಚಿಲ್ಲೀಸಲ್ಲಿ ಒಳ್ಳೆ ಕಲರ್ ಇರುತ್ತೆ, ಹಾಗೆ ಮೈಲ್ಡ್ ಆಗಿ ಖಾರನೂ ಇರುತ್ತೆ. ಸೊ ನಾನು ಯಾವಾಗಲೂ ಇದೇ ವೆರೈಟಿನ ಪ್ರಿಫರ್ ಮಾಡ್ತೀನಿ. ಕ್ರಿಸ್ಪ್ ಆಗಿದೆ. ಸೊ ಇವಾಗ ಇದಾಗಿದೆ. ಸೊ ಕೊನೆಯದಾಗಿ ನಾನು ಕೊಬ್ಬರಿ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ಹಾಕೊತಾ ಇದ್ದೀನಿ. ಇದನ್ನು ಸಹ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡೋಣ. ಫ್ರೆಶ್ ತೆಂಗಿನಕಾಯಿ ಸಹ ಬಳಸ್ಕೊಬೋದು, ಆದರೆ ಕೊಬ್ಬರಿ ಹಾಕಿದ್ರೆ ಏನೋ ಒಂಥರ ಒಳ್ಳೆ ಫ್ಲೇವರ್ ಕೊಡುತ್ತೆ, ಪ್ಲಸ್ ಸ್ವಲ್ಪ ಸಿಹಿ ಅಂಶನೂ ಇರುತ್ತೆ ಈ ಹುಳಿಲಿ. ಸ್ವಲ್ಪ ಇವಾಗ ನೋಡ್ತಾ ಇದ್ದೀರಲ್ಲ, ಕಲರ್ ಚೇಂಜ್ ಆಗ್ತಾ ಇದೆ, ಲೈಟ್ ಬ್ರೌನ್ ಆಗ್ತಾ ಇದೆ. ಸೊ ಇವಾಗ ಇದಾಗಿದೆ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಮಸಾಲೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ, ಸಖತ್ ಕ್ರಿಸ್ಪಾಗಿ ಕಾಣಿಸ್ತಾ ಇದೆ. ಸೊ ನಾನು ಇದ್ರ ಜೊತೆಗೆ 1 ಸ್ಪೂನಷ್ಟು ಹುಣಸೆ ರಸ ಅಥವಾ ಹುಣಸೆ ಹಣ್ಣು ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾವು ಬೆಂದಿರುವಂಥ ತರಕಾರಿಗೆ ಈ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಹುಳಿ ಚೆನ್ನಾಗಿ ಕುದ್ದಿದೆ. ಆಮೇಲೆ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಲ್ಲ, ತೆಳ್ಳಗಿದೆ ಈ ರುಬ್ಬಿದ ಹುಳಿ ಕನ್ಸಿಸ್ಟೆನ್ಸಿ. ಸೊ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದೊಂದು ಒಳ್ಳೆ ಮಿಕ್ಸ್ ಕೊಡಿ. ಇನ್ನು 1-2 ನಿಮಿಷ ಕುದ್ರೆ ನಮ್ಮ ರುಬ್ಬಿದ ಹುಳಿ ರೆಡಿ ಆಗುತ್ತೆ. ಟೇಸ್ಟ್ ನೋಡಿದ್ರೆ ತುಂಬ ಚೆನ್ನಾಗಿದೆ. ಸೊ ಇನ್ನು 2 ಮಿನಿಟ್ಸು ಚೆನ್ನಾಗಿ ಕುದೀಲಿ. ಸ್ನೇಹಿತರೆ, ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ ಹಾಕೊಂಡಿದ್ದೀನಿ. ಸೊ
ಇದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜ, ಸ್ವಲ್ಪ ಇಂಗು, ಆಮೇಲೆ 1-4 ಸಣ್ಣದಾಗಿ ಇರುವಂತಹ ಕೆಂಪು ಮೆಣಸಿನಕಾಯಿ. ಸೊ ಇವಾಗ ಇದನ್ನ ಒಗ್ಗರಣೆ ಸೇರಿಸ್ಕೊಳ್ಳೋಣ. ಸ್ನೇಹಿತರೆ, ಬಿಸಿ ಬಿಸಿಯಾಗಿ ಮಳವಳ್ಳಿ ಉಡುಪಿ ಬ್ರಾಹ್ಮಿಣ್ಸ್ ಅವರ ರುಬ್ಬಿದ ಹುಳಿ ಬೇಳೆ ಇಲ್ಲದೆ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಬಿಸಿ ಅನ್ನಕ್ಕಂತೂ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಬ್ಯೂಟಿಫುಲ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಾನು ಹೇಳೋ ಥರ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಆಮೇಲೆ ಖಂಡಿತ ಒಮ್ಮೆ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ಅ ಟೈಮ್ ಔಟ್ ಆ್ಯಂಡ್ ವಾಚಿಂಗ್ ದಿಸ್ ವಿಡಿಯೋ. See you soon with another video. Until then, ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು, and take care of yourself.